ನಮ್ಮ ಗುರುಕುಲ ಶಿಕ್ಷಣ ಪದ್ಧತಿ ಏನಾಯ್ತು? ಸರ್ವನಾಶ ಆಯ್ತು. ಆ ಶಿಕ್ಷಣವನ್ನು ಕಲಿತು ನಾವು ಬುದ್ಧಿವಂತರು ಅಂತ ಹೆಮ್ಮೆ ಹೇಳ್ತೇವೆ. ಬುದ್ಧಿವಂತರಲ್ಲ, ಶಿಕ್ಷಣ ಕಲಿತವ ಬುದ್ಧಿವಂತಲ್ಲ, ಸಂಸ್ಕಾರ ಕಲಿತವನೇ ಬುದ್ಧಿವಂತ ಅಂತಕ್ಕಂಥದ್ದು. ಇವತ್ತು ಸಂಸ್ಕಾರದ ಕೊರತೆ ನಮಗೆ ಬಹಳ ಅದ. ಮಕ್ಕಳನ್ನ ನಾವು ಬುದ್ಧಿವಂತರು ಮಾಡ್ತಾ ಇದ್ದೇವೆ, ಪಾಶ್ಚಿಮಾತ್ಯ ಶಿಕ್ಷಣ ಗೊತ್ತು. ಇವತ್ತು ಬುದ್ಧಿವಂತರಿಗಿಂತ ನಮಗೆ ಹೃದಯವಂತರ ಕೊರತೆ ಇದೆ. ದೇಶದ ಸನಾತನ ಧರ್ಮ ಉಳಿಬೇಕು ಅಂತಂದ್ರ ಹೃದಯವಂತರ ಕೊರತೆ ಇದೆ. ಆ ಹೃದಯವಂತಿಗೆ ಬರ್ತಕ್ಕಂಥದ್ದು ಸಂಸ್ಕಾರದಿಂದ. ಸಂಸ್ಕಾರದಿಂದ ಜಗತ್ತಿಗೆ ಸಂಸ್ಕಾರ ಕೊಟ್ಟಂತದ್ದು ಭಾರತ. ಭಾರತ ನಮ್ಮಲ್ಲಿ ಭೇದ ಭಾವ ಹೋಗಬೇಕು. ಯಾವ ಬ್ರಿಟಿಷರು ಸುದೀರ್ಘವಾಗಿ ನಮ್ಮನ್ನು ಒಡೆದಾಳಿದ್ರು ಅದೇ ಸಂತತಿ ನಮ್ಮನ್ನ ಮತ್ತೆ ಒಡೆದಾಳಕತ್ತದೆ. ಇವತ್ತು ನಮ್ಮನ್ನ ಆಳುವಂತ ಅನೇಕ ರಾಜಕೀಯ ಮುಖಂಡರು ಯಾವ ಪಕ್ಷ ಹೇಳಂಗಿಲ್ಲ, ನಮ್ಮನ್ನ ಒಡೆದಾಡ್ತಾಳೆ, ಹಿಂದೂಗಳನ್ನ ಒಡೆದಾಡ್ತಾ ಇದ್ರೆ. ಯಾಕ? ನಾನು ಅಧಿಕಾರಿಶಾಹಿ ಆಗಬೇಕು, ಅಧಿಕಾರಶಾಹಿ ಆಗಬೇಕು. ಹಿಂದೂಗಳು ಪ್ರಜ್ಞಾವಂತರು ಎಚ್ಚರ ಆಗ್ಲಕತ್ತಾನ. ಹಿಂದೂ ವಿರೋಧಿಗಳಿಗೆ ನಾನು ತಿಳಿಸ್ತೀನಿ, ಹಿಂದೂ ಎಚ್ಚರ ಆಗ್ಲಕ್ತಾನ, ಮಲಗಿಲ್ಲ, ಎಚ್ಚರ ಆಗ್ಲಕತ್ತಾನ. ಅದಕ್ಕೆ ಉದಾಹರಣೆ ಇವತ್ತು ಕೊಗಟು ನಡೀತಕ್ಕಂತ ವಿರಾಟ ಸಮ್ಮೇಳನ ಅದಕ್ಕೆ ಸಾಕ್ಷಿ. ಹಿಂದೂ ಎಚ್ಚರ ಆಗ್ಲಕತ್ತಾನೆ. ನಾಳೆ ಯಾರಾದ್ರೂ ನಿಮ್ಮ ಮನೆಗೆ ಜಾತಿ ಹೆಸರ ಮೇಲೆ ಓಟ್ ಕೇಳಕ್ ಬಂದ್ರಪ್ಪ ಅಂತಂದ್ರೆ ಅವರಿಗೆ ಓಟ್ ಹಾಕಬೇಡ್ರಿ. ಧರ್ಮ ರಕ್ಷಕರು, ಸನಾತನ ಧರ್ಮದ ರಕ್ಷಕರು ಯಾರು ರಕ್ಷಣೆ ಮಾಡ್ತಾರ ಅವರಿಗೆ ಮಾತ್ರ ನನ್ನ ಓಟು ಅಂತಕ್ಕಂಥದ್ದು. ಒಬ್ಬ ಪ್ರಜ್ಞಾವಂತ ಹಿಂದೂ ಎತ್ತರ ಆದಪ್ಪ ಅಂತಂದ್ರೆ ನಿಮ್ಮ ಮನೆ ಬಾಗಿಲಿಕ್ಕೆ ಬರ್ತಾರ ಅವರು. ನಾಳೆ ಅವರು ಕೂಡ ಈ ಸಮ್ಮೇಳನಕ್ಕೆ ಬರ್ತಾರ. ಯಾಕ? ಭಾರತದಲ್ಲಿ 100 ಕೋಟಿ ಹಿಂದೂಗಳು ಕೇವಲ ಒಂದು ಮತದ ಓಟಿನಿಂದ ಆರಿಸಿ ಬರಲವರು. ಪ್ರಜ್ಞಾವಂತ ಹಿಂದೂಗಳು ಶಪಥ ಮಾಡಬೇಕು, ಪ್ರತಿಜ್ಞೆ ಮಾಡಬೇಕು ಎಂದು, ನನ್ನ ಓಟ ಯಾರಿಗೆ? ನನ್ನ ಧರ್ಮದ ರಕ್ಷಣೆ ಮಾಡುವಂತಕ್ಕಂತ ಒಂದು ವ್ಯಕ್ತಿಗೆ. ಅದು ಯಾವ ಪಕ್ಷ ಕೂಡ ಆಗಿರಲಿ, ಎಚ್ಚರ ಮಾಡಬೇಕು. ನಾನು ಮೊನ್ನೆ ಸುಮ್ಮನೆ ಹೋಗಿ ಒಂದು ಡಜನ್ ಬಾಳೆಹಣ್ಣು ಕೇಳಿದೆ ರೇಟು. ಒಂದು ಡಜನ್ ಬಾಳೆಹಣ್ಣಿಗೆ ಆತ ಹೇಳ್ದ 50 ರೂಪಾಯಿ ಕಿಮ್ಮತ್ತಂದ. ಅವೇ 12 ಬಾಳೆಹಣ್ಣು ಬಿಡಿ ಆಗಿತ್ತು. ಅದರ ಕಿಮ್ಮತ್ತು ಕೇಳಿದೆ ನಾನು. ಅವಕ್ಕಷ್ಟು ಅವಕ್ಕಂದ ಗುರುಗಳ ಅದಕ್ಕೆ 20 ರೂಪಾಯಿ ಅಂದ. ಅಲ್ಲಪ್ಪ, ಅವು 12 ಅವ, ಇವು 12 ಅವ, ಅದಕ್ಕೆ 50, ಇದಕ್ಕೆ 20 ಅಂದ್ರೆ ಗುರುಗಳೇ ಅವು ಕೂಡ್ಯವ, ಅದಕ್ಕೆ ಕಿಮ್ಮತ್ತದ. ಇವು ಬಿಡಿ ಆಗ್ಯಾವ, ಅದಕ್ಕೆ ಇವು ಕಿಮ್ಮತ್ತಿಲ್ಲ ಅಂತಕ್ಕಂಥದ್ದು. ನಾವು ಕೂಡಬೇಕು, ಒಗ್ಗಟ್ಟಾಗಬೇಕು. ನಮ್ಮ ಬೆಲೆ ಬರಬೇಕು ಅಂದ್ರ ನಾವು ಒಗ್ಗಟ್ಟಾಗಬೇಕು. ಕಸದ ಕಡ್ಡಿಗಳು ಕೂಡಿದ್ದು ಅಂತಂದ್ರ ಕಸವನ್ನ ಸ್ವಚ್ಛ ಮಾಡ್ತದ. ಅದೇ ಕಡ್ಡಿಗಳು ಬೇರೆ ಆದವತ್ತಪ್ಪ ಅಂದ್ರ ಅದೇ ಕಸ ಆಗಿ ಬಿಡ್ತದ. ನಾವು ಒಗ್ಗಟ್ಟಾಗಬೇಕು. ಸಮಾಜದಲ್ಲಿರ್ತಕ್ಕಂತ ದುಷ್ಟ ಶಕ್ತಿಗಳನ್ನ ಹೊಡೆದು ಓಡಿಸಬೇಕು ಅಂತಂದ್ರ ನಾವು ಒಗ್ಗಟ್ಟಾಗಬೇಕು. ನಮ್ಮ ಎಲ್ಲ ಜಾತಿ ಮತಗಳನ್ನ ಬಿಡಬೇಕು. ಹೊರಗೆ ಬಂದ ಬಳಿಕ ನಾನು ಹಿಂದೂ ಅಂತಕ್ಕಂಥ. ನಾವಾಗ ಹೇಳಿದೆ, ಭಾರತ ಒಂದು ದೇಶ ಅಲ್ಲ, ಇದು ಸಾಮಾನ್ಯ ದೇಶ ಅಲ್ಲ. ಈ ದೇಶದಲ್ಲಿ ನಾವು ಹುಟ್ಟಬೇಕಂತಂದ್ರೆ ಎಷ್ಟೋ ಜನ್ಮದ ಪುಣ್ಯದ ಫಲದಿಂದ ಈ ಭಾರತದ ಹುಟ್ಟಿದ್ದೇವೆ ನಾವು. ಒಬ್ಬ ಯುರೋಪಿನ ಸಂತ ತನ್ನ ಮೃತ್ಯು ಪತ್ರದೊಳಗೆ ಬರೀತಾನೆ, ನನ್ನ ಶವ ಸಂಸ್ಕಾರ ಪವಿತ್ರ ಭಾರತದಲ್ಲಿ ಆಗಬೇಕು. ಯಾಕಂದ್ರೆ ನಾನು ಮತ್ತೆ ಹುಟ್ಟುದಾದ್ರೆ ಅದು ಶ್ರೇಷ್ಠ ಭಾರತದಲ್ಲಿ ಹುಟ್ಟುತ್ತೀನಿ ಅಂತಕ್ಕಂಥ ಮಾತನ್ನ ಹೇಳ್ತಾನೆ. ಅಷ್ಟು ಪುಣ್ಯ ಭೂಮಿ ಇವತ್ತು ನಾನು ಹಿಮಾಲಯದಲ್ಲಿ ಇರಬೇಕಾದ್ರೆ ಸಹೋದರಿಯರು, ವಿದೇಶಿ ಸಹೋದರಿಯರು ಮೈ ತುಂಬ ಸೀರೆಯನ್ನ ಹುಟ್ಟಿಕೊಂಡು, ಹಣಿಮೆಗೆ ಕುಂಕುಮ ಹಚ್ಚಿಕೊಂಡು, ಕೈ ತುಂಬ ಬಳೆ ಹಾಕೊಂಡು ಅವ್ರ ಈ ಕಡೆ ಬರಕತ್ತಾರೆ. ಅವ್ರ ಹೆಸರು ಏನು? ಗಂಗೆ, ಯಮುನೆ, ನರ್ಮದೆ ಅವರ ಹೆಸರು. ನಮ್ಮ ಹೆಸರುಗಳು ಪಿಂಟಿ, ಲಂಟಿ, ಸೊಟ್ಟಿ, ಎದಿ ದಸ್ ಅನ್ನಬೇಕಂತ ಹೆಸರುಗಳು. ಹರ ಕಡಿಮೆ ಹಾಕೊಂಡು ಆ ಕಡೆ ನಾವು ಹೊಂಟಿದ್ದೀವಿ. ಅವರು ನಮ್ಮ ಭಾರತದ ನೆಲದ ಪುಣ್ಯ ಸಂಸ್ಕಾರವನ್ನ ಹೊತ್ತು ತೆಲಿಮೆ ಹೊತ್ತು ಅವ್ರು ಬರಕತ್ತಾರೆ. ಇವತ್ತು ನನ್ನ ನೆಲದ ಸನಾತನ ಧರ್ಮದ ಸಂಸ್ಕಾರ ಪಕ್ಕದ ಪಾಕಿಸ್ತಾನ ಹಾಳು ಮಾಡಿಲ್ಲ, ಪಕ್ಕದ ಚೈನಾದವರು ಹಾಳು ಮಾಡಿಲ್ಲ, ಅದು ಹಾಳು ಮಾಡಿದವರು ನಾವು. ನಾವು ಧರ್ಮದ ಅಭಿಮಾನ ನಮಗಿಲ್ಲ, ಸನಾತನ ಧರ್ಮದ ಅಭಿಮಾನ ಇಲ್ಲ, ದೇಶದ ಅಭಿಮಾನ ಇಲ್ಲ ನಮಗೆ. ಇವತ್ತು 90% ಮುಸ್ಲಿಂ ಮಕ್ಕಳಿಗೆ ಕುರಾನ್ ಗೊತ್ತದ. 90% ಮುಸ್ಲಿಂ ಮಕ್ಕಳಿಗೆ ಕುರಾನ್ ಗೊತ್ತದ. ಮದರಸಲ್ಲಿ ಅವ್ರು ಕುರಾನ್ ಓದು ಮಾಡ್ತಾರೆ. ವಿಪರ್ಯಾಸ ಅಂತಂದ್ರೆ 90% ಹಿಂದೂ ಮಕ್ಕಳಿಗೆ ಭಗವದ್ಗೀತೆ